ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮದುವೆ ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಅವತ್ತೆಲ್ಲ ಏನಾಯಿತು, ಏನೆಲ್ಲ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ, ಮತ್ತು ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟರು, ನಾನು ಅವ್ರಿಗೆ ಏನು ಗಿಫ್ಟ್ ಕೊಟ್ಟೆ, ಈ ಥರದ್ದೆಲ್ಲನೂ ಇರುತ್ತೆ. ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಆಫ್ ಆಲ್ಗೆ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಅನ್ನೋದಾದರೆ ದೊಡ್ಡ ಸೆಲೆಬ್ರೇಷನ್ಸ್ ಅಂತ ಇರೋದಿಲ್ಲ, ಪುಟ್ಟ ಸೆಲೆಬ್ರೇಷನ್ಸ್ ಅಂತಲೇ ಇರುತ್ತೆ. ಅದರಲ್ಲೂ ಬಂದುಬಿಟ್ಟು ಇಂಥ ಶುಭ ದಿನಗಳಲ್ಲಿ ದೇವರಿಗೆ ತುಂಬಾ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾಕಂತಂದರೆ ಇದೆಲ್ಲ ಸಾಧ್ಯ ಆಗೋದು ದೇವರಿಂದನೇ. ದೇವ್ರ ಆಶೀರ್ವಾದ ಇಲ್ಲದೆ ನಾವು ಎಲ್ಲಿವರೆಗೂ ಇರ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಎಷ್ಟು ಅನ್ಯೋನ್ಯವಾಗಿ ಜೊತೆಯಲ್ಲಿ ಇರ್ತೀವಿ ಅನ್ನೋದಾದರೆ ಇದಕ್ಕೆಲ್ಲನೂ ದೇವರು ಕಾರಣ ಆಗಿರ್ತಾರೆ. ದೇವರು ಕಣ್ಣೆತ್ತಿ ನೋಡಿದ್ರೇ ಪ್ರತಿಯೊಂದನ್ನು ಆಗೋದು. ಹಾಗೆಯೇ ನಂಬಿಕೆಯಿಂದ ಫಸ್ಟು ಒಂದು ಮಕ್ಕಳು ಬರ್ತಡೇ ಆಗೋಗಲಿ, ಇಲ್ಲ ನಮ್ಮ ಬರ್ತಡೇ ಆಗೋಗಲಿ, ಒಂದು ಈ ರೀತಿ ಒಂದು ಮದುವೆ ದಿನದ ಒಂದು ಸಮಾರಂಭ ಇರಲಿ, ಫಸ್ಟು ಬಂದುಬಿಟ್ಟು ದೇವರಿಗೇ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಮೊದಲು ದೇವ್ರ ಪೂಜೆ, ಆಮೇಲೆ ಮನೆಯಲ್ಲಿ ಸಿಹಿ ಊಟ, ಆ ನಂತರ ನಾವು ಏನೇ ಒಂದು ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಮಾಡ್ತಾಯಿರ್ತೀವಿ. ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ನಂತರ ಇಲ್ಲಿ ದೇವ್ರ ಮನೆಯಲ್ಲಿ ಹೂವೆಲ್ಲ ತೊಗೊಂಡು ಬಂದಿದ್ದರು. ಈ ಸರಿ ಕನಕಾಂಬ್ರ ಎಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದರು. ನನಗೂ ಕನಕಾಂಬ್ರ ಅಂದರೆ ತುಂಬ ಇಷ್ಟ. ನಾನು ಮಲ್ಲಿಗೆ ದಿಂಡು ಇದ್ರೂ ನನಗೆ ಇಷ್ಟ ಆಗೋದಿಲ್ಲ. ಕನಕಾಂಬ್ರ ದಿಂಡೆ ನಾನು ತಲೆಗೆ ಇಟ್ಕೊಳ್ಬೇಕು. ಅದನ್ನು ಅಬ್ಸರ್ವ್ ಮಾಡಿ ನಮ್ಮ ಮನೆಯವರು ನನಗೆ ಕನಕಾಂಬ್ರ ದಿಂಡು ಅನ್ನೋದು ತಂದುಕೊಟ್ಟಿದ್ರು. ಅದೇನೋ ಗೊತ್ತಿಲ್ಲ, ನನಗೆ ಮುಡ್ಕೊಳ್ಳೋಕೆ ಅಷ್ಟು ಇಷ್ಟ ಆಗೋದಿಲ್ಲ. ದೇವರಿಗೆ ಫಸ್ಟು ಹೂವು ಮುಡ್ಸೋಣ, ನಾವು ಎಷ್ಟೊತ್ತು ಇಟ್ಕೊಳ್ತೀವಿ ಅದೇ ದೇವ್ರ ಹತ್ರ ಇದ್ದರೆ ಅದು ಬಾಡೋಗೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ದೇವರಿಗೆ ಫಸ್ಟು ಅಲಂಕಾರ ಮುಗಿಸಿ ಆನಂತರ ಇತ್ತು ಅಂತಂದರೆ ನಾನು ನನಗೆ ಇಟ್ಕೊಳ್ತೀನಿ. ಈ ರೀತಿಯಾಗಿ ದೇವ್ರ ಮನೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೆ. ನೈವೇದ್ಯಕ್ಕೆ ಬಂದುಬಿಟ್ಟು ರೆಡಿ ಮಾಡ್ತಾಯಿದ್ರು ಅಕ್ಕ. ನಾನು ಮಿಕ್ಕಿದ್ದೆಲ್ಲ ದೇವ್ರ ಮನೆ ಕೆಲಸ ನಾನು ನೋಡಿಕೊಂಡೆ. ಪ್ರತಿಯೊಂದು ಬಾಗಿಲಿಂದ ಹಿಡಿದು ಎಲ್ಲದಕ್ಕೂ ರೆಡಿ ಮಾಡಿದ್ದಾಯಿತು. ಇನ್ನೇನಿದ್ರು ನೈವೇದ್ಯ ಇಟ್ಟು ಪೂಜೆ ಮಾಡೋದೊಂದೇ ಬಾಕಿ ಇತ್ತು. ತುಳಸಿ ಗಿಡದ ಹತ್ರನೂ ಎಲ್ಲನೂ ರೆಡಿ ಮಾಡಿಕೊಂಡೆ. ನೈವೇದ್ಯಕ್ಕೆ ಬಂದು ತರಕಾರಿ ಪಲಾವ್, ಪಾಯಸ ಮತ್ತು ಹೆಸರುಬೇಳೆಯನ್ನು ಮಾಡ್ಕೊಂಡಿದ್ವಿ. ಆನಂತರ ರಸಾಯನ ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ಕೊಂಡಿದ್ದೆ. ಎಲ್ಲನೂ ದೇವರಿಗೆ ಫಸ್ಟಿಗೆ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆನಂತರ ನಾವು ಸಿಹಿ ಊಟ ಅನ್ನೋದು ತಗೊಳ್ಳೋಣ ಅಂತ ಹೇಳಿಬಿಟ್ಟು, ಅವತ್ತು ನನ್ನ ಮಗನಿಗೆ ರಜಾ ಇತ್ತು. ಅವನು ನನ್ನ ಜೊತೆ ಇದ್ದ. ನಾನು ಪೂಜೆ ಮಾಡ್ತೀನಿ ಅಂದರೆ ಸಾಕು, ಅವನು ನನ್ನ ಜೊತೆನೇ ಇರ್ತಾನೆ. ಒಂದು ಗಂಟೆ ಬರ್ಸೋದಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಕರೆಂಟ್ ಹೊರ್ಟೋಯ್ತು. ದೀಪದ ಬೆಳಕಲ್ಲೇ ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕ್ಯಾಪ್ಚರನ್ನು ತಗೊಂಡೆ. ದೇವ್ರ ಪೂಜೆ ಎಲ್ಲ ಆಗಿದ ನಂತರ ಸ್ವಲ್ಪ ಲೇಟ್ ಆಗೋಯಿತು. ಈ ಟೈಮಲ್ಲಿ ಟೈಮಿಗೆ ಸರಿಯಾಗಿ ತಿನ್ನಬೇಕಲ್ವ, ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಪಾಪು ಇಬ್ಬರೂ ಒಂದರಲ್ಲೇ ಊಟ ಮಾಡ್ಕೊಂಡ್ವಿ. ಪೂಜೆ ಸಮಾರಂಭಗಳಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ನಮ್ಮ ಮನೆಯವರು ಬೈತಾ ಇರ್ತಾರೆ. ಮತ್ತು ನಾನು ಯಾವುದೇ ಥರದ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಆನಂತರ ಸಂಜೆ ವೇಳೆಗೆ ಒಂದು ಸಿಂಪಲ್ಲಾಗಿರೋ ಸೀರೆಯನ್ನು ತಗೊಂಡಿದ್ದೆ. ಅದನ್ನು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಯಾವುದೇ ಕಾರಣಕ್ಕೂ ಹಾಕ್ಕೊಂಡಿರಲಿಲ್ಲ. ಸರಿ, ಹೊಸ ಸೀರೆ ಅಲ್ವಾ, ಇವಾಗ ಹಾಕ್ಕೊಳ್ಳೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಮೊದಲಿಗೇ ಹೂವಿನ ಹಾರಗಳು ಅಂದರೆ ಮಲ್ಲಿಗೆ ಹಾರ ದೇವರುಗಳಿಗೆ ಕೊಟ್ಬಿಟ್ಟು ಬಂದಿದ್ವಿ. ನಾವು ಹೋದ್ಮೇಲೆ ಅರ್ಚನೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನನ್ನ ಮಗ ನೋಡ್ತಾ ಇರ್ಬೋದು, ನಾನು ಫೋನ್ ನೋಡೋಕ್ಕಿಲ್ಲ, ಬರ್ತಾನೆ. ದೇವಸ್ಥಾನದಲ್ಲೇ ಒಂದು ಸೆಲ್ಫಿ ತೊಗೊಂಡು ಬಂದ್ವಿ. ಬರೋಷ್ಟರಲ್ಲಿ ಮನೆಯಲ್ಲಿರೋರು ಕೇಕನ್ನು ತಗೊಂಡು ಬಂದಿದ್ದರು. ಇದು ಅಂಟಿಸ್ಬೇಕಾದ್ರೆ ನನ್ನ ಮಗನಿಗೆ ತುಂಬ ಭಯ ಆಗುತ್ತೆ. ಅವನಿಗೆ ಗೊತ್ತಿಲ್ಲ ಅದೇನಂತನೂ, ತುಂಬಾ ಹೆದರ್ಕೊಳ್ತಾನೆ ಅವನು. ಪುಟ್ಟದಾಗಿ ಒಂದು ಕೇಕ್ ತೊಗೊಂಡು ಬಂದು ಈ ರೀತಿ ನಮ್ಮ ಕೈಯಲ್ಲಿ ಕಟ್ ಮಾಡಿಸಿದ್ರು. ಇನ್ನೊಂದು ಏನು ಅಂತಂದರೆ, ನನಗೆ ತುಂಬ ಹೊತ್ತು ಸ್ಯಾರಿ ಇದೆಲ್ಲ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ಲಾಗೇ ಇರಲಿಲ್ಲ. ಮತ್ತು ನನಗೆ ಒಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು, ಸಾಕಾಗಿತ್ತು. ಯಾಕಪ್ಪ ಬೇಕು ಇದೆಲ್ಲ ಅನ್ನೋ ಥರ ನನಗೆ ಆಗ್ಬಿಟ್ಟಿತ್ತು.
ಸಾಕು ಇದೆಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಇನ್ನೊಂದು ಕೇಕನ್ನು ತೊಗೊಂಡು ಬಂದಿದ್ದರು. 2 ಕೇಕನ್ನು ಕಟ್ ಮಾಡಿಸಿ ಮನೆಯಲ್ಲಿರೋರೆಲ್ಲನೂ ಖುಷಿಪಟ್ಟು ಎಲ್ಲರೂ ಕೇಕನ್ನು ತಿಂದ್ವಿ. ಆನಂತರ ಮನೇಲಿ ಯಾವುದೇ ಥರದ್ದು ಅಡುಗೆ ಅಂದರೆ ಮಾಡಿರಲಿಲ್ಲ. ನನ್ನ ಕೈಲಿ ಯಾವುದೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಹೋಟ್ಲಿಂದ ತರಿಸ್ಕೊಂಡಿದ್ವಿ ಇಷ್ಟು ಐಟಮ್ಸ್ನ. ಈ ಟೈಮಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಏನು ಬೇಕು ಅದು ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋಕ್ಕೆ ಆಗ್ತಾಯಿಲ್ಲ. ನನ್ನ ಕೈಯಲ್ಲಿ ತುಂಬಾ ಸುಸ್ತಾಗುತ್ತೆ. ಏನೋ ಒಂಥರ ನನಗನ್ಸುತ್ತೆ, ಅಯ್ಯೋ ಇದ್ಯಾವುದು ಬೇಡಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ಈ ಸರಿ ಹೋಟ್ಲಿಂದನೇ ತರಿಸ್ಬಿಡೋಣ ಅಂತ ಹೇಳಿ ತರಿಸಿದ್ವಿ. ಆವತ್ತಿನ ಡೇ ಅಲ್ಲಿಗೆ ಲಾಸ್ಟ್ ಆಯಿತು. ನೆಕ್ಸ್ಟ್ ಡೇ ಬಂದುಬಿಟ್ಟು ವಾಶ್ ಮಾಡಿದಂಥ ಬಟ್ಟೆಗಳೆಲ್ಲ ಇದ್ದವು. ಸರಿ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಮಡಚಿಟ್ಬಿಡೋಣ. ಪಾಪನ ಸ್ಕೂಲ್ ಕಳಿಸಿದ್ದೆ. ಅದೆಲ್ಲ ಆದಮೇಲೆ ಈ ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಇರಬೇಕು. ಸುಮ್ಮನೆ ಇದ್ರೂ ಬೇಜಾರಾಗ್ತಾ ಇರುತ್ತೆ. ಹಂಗೂ ವೀಡಿಯೋಸ್ ಎಲ್ಲ ಮಾಡೋದು ಬೇಡ ಅಂತ ಅನಿಸುತ್ತೆ. ಆದರೂ ಪರವಾಗಿಲ್ಲ, ನಾನು ಇಷ್ಟಪಟ್ಟು ಮಾಡುವಂಥ ಕೆಲಸವನ್ನು ನಾನು ನಿಲ್ಲಿಸಬಾರ್ದು. ಆ ಶಾರ್ಟ್ ವೀಡಿಯೋಸ್ ಆದರೂ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತೀನಿ. ಅದರಲ್ಲೂ ನನಗೆ ತುಂಬ ಬೇಜಾರಾಗೋದೇನೆಂದರೆ ಕೊನೆವರೆಗೂ ವೀಡಿಯೋನ ನೋಡಿರ್ತೀರ, ಆದರೆ ಯಾರೂ ಲೈಕ್ ಮಾಡಿರೋದಿಲ್ಲ. ಹಾಗೆ ವ್ಯೂಸ್ ಅನ್ನೋದು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ಗೆ ಬರೋದಿಲ್ಲ ಅಷ್ಟೊಂದು. ನನಗೆ ಸ್ವಲ್ಪ ವ್ಯೂಸ್ ಬಂದ್ರೂ ಖುಷಿನೇ ಆಗುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇನೋ ಗೊತ್ತಿಲ್ಲ, ಅದು ವ್ಯೂಸ್ ಬರಲಿ ಬರದೇ ಇರಲಿ, ನನಗೆ ಈ ಒಂದು ಕೆಲಸ ಮಾಡೋದು ತುಂಬ ಇಷ್ಟಪಟ್ಟು ಮಾಡ್ತೀನಿ ಅಲ್ವಾ. ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಅಂತ ಹೇಳಿ ಈ ಕೆಲಸವನ್ನು ಮಾಡ್ತಾಯಿರ್ತೀನಿ. ಬಟ್ಟೆ ಎಲ್ಲ ಮಡ್ಚಿಟ್ಟು ಬಂದು ಆನಂತರ ಫ್ರೆಶ್ ಅಪ್ ಆಗಿ ನಾಳೆ ಶುಕ್ರವಾರ ಸರಿ ಎಲ್ಲ ಕೆಲಸವನ್ನು ಮುಗಿಸಿಡೋಣ ಅಂತ ಹೇಳಿ ಅಕ್ಕ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಸಾಮಾನೆಲ್ಲ ತೊಳೆದಿಟ್ಟಿದ್ರು. ಸರಿ ಕುತ್ಕೊಂಡು ಒರೆಸೋಣ ಅಂತ ಹೇಳಿ ನಾನು ಬಟ್ಟೆ ತೊಗೊಂಡು ದೇವರ ಪೂಜೆ ಸಾಮಾನೆಲ್ಲನೂ ಒರೆಸಿಡ್ತಾ ಇದ್ದೀನಿ. ಇದೇ ಟೈಮ್ ತೊಗೊಳುತ್ತೆ. ಯಾಕಂತಂದರೆ ನಾನು ಮೊದಲು ಥರ ಕಂಫರ್ಟಬಲಾಗಿ ಇರೋಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಆದಷ್ಟು ನನಗೆ ಸುಸ್ತು ಮತ್ತು ಮೊಣಕಾಲುಗಳೆಲ್ಲ ನೋವು ಬರೋದು, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಒಂದು ಸಮಸ್ಯೆ ತುಂಬ ಇದೆ ನನಗೆ. ಮತ್ತು ಇನ್ನೊಂದು ಅಂತಂದರೆ ನಾನು ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ನನಗೆ ಈ ಥರದ್ದೆಲ್ಲ ಯಾವುದೂ ಕಾಣಿಸ್ತಾ ಇರಲಿಲ್ಲ. ಆರಾಮಾಗಿ 9 ತಿಂಗಳವರೆಗೂ ಎಲ್ಲ ಥರದ ಕೆಲಸಗಳನ್ನು ಕೂಡ ನಾನು ಮಾಡ್ತಾಯಿದ್ದೆ. ಇಷ್ಟೊಂದು ನನಗೆ ಅನ್ನಿಸ್ತಾ ಇರಲಿಲ್ಲ. ಒಂದೊಂದು ಸರಿ ಏನಾಗುತ್ತಂದರೆ ಅಲ್ಲಲ್ಲೇ ನಿಂತಿರ್ತೀನಲ್ವ, ಅಲ್ಲೇ ತಲೆ ಸುತ್ತು ಬಂದಂಗೆ ಅನ್ನಿಸ್ತಾ ಇರುತ್ತೆ. ಆದಷ್ಟು ರೆಸ್ಟ್ ತೊಗೊಂಡು ನನ್ನ ಹೆಲ್ಪಿಗೆ ಅಕ್ಕ ಇರ್ತಾರೆ, ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಳ್ತಾರೆ. ನಾನು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಾಂತಂದರೆ ನನಗೆ ಒಂಥರ ನನ್ನ ಮೇಲೆ ಬೇಜಾರಾಗ್ತಾ ಇರುತ್ತೆ. ಹೌದಾ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಾ ಅನ್ನೋ ಥರ ಫೀಲಿಂಗ್ ಬರ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅಂತೂ ನನಗೆ ಯಾರಾದರೂ ಏನಾದರೂ ಮಾಡಿಕೊಟ್ರೆ ಸಾಕಪ್ಪ, ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅನ್ನೋ ಫೀಲ್ ಬರ್ತಾ ಇರುತ್ತೆ ನನಗೆ. ಅದೇನನ್ನೋದು ಗೊತ್ತಿಲ್ಲ, ಈ ಥರ ಆಗ್ತಾ ಇರುತ್ತೆ. ಅದೇ ನನಗನ್ಸೋ ಪ್ರಕಾರ 5 ಇಯರ್ಸ್ ಗ್ಯಾಪ್ ಇತ್ತಲ್ವ, ಅದಕ್ಕೆ ಮತ್ತು ನಮ್ಮ ಏಜ್ ಕೂಡ ನಮಗೆ ಕೌಂಟ್ ಆಗುತ್ತೆ. ನಮ್ಮ ಏಜಿಗೆ ನಾವೆಲ್ಲ ತಡ್ಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೋಸ್ಕರ ಏನಾದರೂ ಹಿಂಗೆ ಆಗುತ್ತಾ ಅನ್ನೋ ಒಂದು ಫೀಲ್ ಬರ್ತಾನೆ ಇರುತ್ತೆ. ಅಯ್ಯೋ ಬಂದರೆ ಬರಲಿ ಬಿಡು ಅಂತ ಹೇಳಿ ಆದಷ್ಟು ನನ್ನ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ದೇವ್ರ ಮನೆಯಲ್ಲೂ ಅಷ್ಟೇ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಮಾಡ್ತೀವಿ ಅಂತಂದರೆ ಕ್ಲೀನಿಂಗ್ ಕೆಲಸನೇ ಏನಿಲ್ಲ ಅಂತಂದರೂ 2 ಅವರ್ ಆಗಿಬಿಡುತ್ತೆ. ಎಲ್ಲನೂ ತೆಗ್ದು ಒರೆಸಿ ತೊಳೆದು ಅದನ್ನು ಮತ್ತೆ ಜೋಪಾನವಾಗಿ ಇಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗ್ಬಿಟ್ಟಿರುತ್ತೆ ಇಷ್ಟು ಕೆಲಸನ ಅಂತ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೋ, ಎಷ್ಟು ವೀಡಿಯೋಸ್ ಮಾಡೋಕ್ಕಾಗುತ್ತೋ
ಅಷ್ಟು ವೀಡಿಯೋಸನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇವತ್ತಿನ ವ್ಲಾಗು ಒಂದು ಸಿಂಪಲ್ಲಾಗೇ ಇತ್ತು ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆನೂ ನೀವು ತಿಳಿಸ್ಬೋದು. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಖುಷಿಯಾಗಿ ಆರಾಮಾಗಿ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.